ಮಾಡಿದ್ದೀನಿ, ಇನ್ನು ನನ್ನ ಮಗಳು ಕೇಳಬೇಕಾ? ಅವಳು ನನ್ನ ಮಗಳು ಸರ್, ನನ್ನ ಮಗಳು ನನಗಿಂತ 10ರಷ್ಟು ಫೇಸ್ ಮಾಡ್ತಾಳೆ, ನನ್ನ ಮಗಳು ನನಗಿಂತ 10ರಷ್ಟು ಬೆಳಿತಾಳೆ, ನನ್ನ ಮಗಳು ನನಗಿಂತ ದೊಡ್ಡವಳಾಗ್ತಾಳೆ, ಮಗಳಿಗೆ ನನಗಿಂತ ಒಳ್ಳೆಯ ಮನಸ್ಸಿದೆ, ಎಲ್ಲರನ್ನ ಕೈ ಹಿಡಿತಾಳೆ. ಮಗಳು ಸಾನ್ವಿ ಬಗ್ಗೆ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ ಕಿಚ್ಚ ಸುದೀಪ್. ನೆನೆ ಪ್ರೆಸ್ ಮೀಟ್ ಕರೆದಿದ್ದಂತಹ ಸಂದರ್ಭದಲ್ಲಿ ಸುದೀಪ್ ಅವರಿಗೆ ಸಹಜವಾಗಿಯೇ ಈ ರೀತಿಯಾದಂತಹ ಒಂದು ಪ್ರಶ್ನೆಯ ಬಾಣ ಬಿಡಲಾಗಿತ್ತು. ಸರ್, ಈ ರೀತಿಯಾಗಿ ನಿಮ್ಮ ಮಗಳ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ, ಕೆಟ್ಟದಾಗಿ ಟ್ರೋಲ್ ಮಾಡ್ತಾ ಇದ್ದಾರೆ, ಅಂಥವ್ರಿಗೆ ಏನು ಹೇಳ್ತೀರಾ ಅಂತ ಹೇಳಿ ಕೇಳಿದಂತಹ ಸಂದರ್ಭದಲ್ಲಿ, ನನ್ನ ಮಗಳು ಬಹಳ ಎತ್ತರಕ್ಕೆ ಬೆಳಿತಾಳೆ, ಅವಳು ನನ್ನ ಮಗಳು ಸರ್, ಅವಳಿಗೆ ಚೆನ್ನಾಗಿ ಗೊತ್ತಿದೆ ಹೇಗೆ ಕೌಂಟ್ರ್ ಕೊಡಬೇಕು, ಹೇಗೆ ಬೆಳಿಬೇಕು, ನನಗಿಂತ ಎತ್ತರಕ್ಕೆ ಬೆಳಿತಾಳೆ, ಅದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಯಾವುದೇ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಆಕೆಯೇ ಫೇಸ್ ಮಾಡ್ತಾಳೆ ಅನ್ನುವಂತಹ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಸುದೀಪ್. ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳೀತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದಂತೂ ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನಸ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂಥ, ಆ ಹಾಡನ್ನು ಮೆಚ್ಚಿದಂಥ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದಾರೆ ವಾಯ್ಸ್ ನನ್ನ ಮೇಲೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲಕ್ಷ್ಮೀನಾರಾಯಣ್, ಸುದೀಪ್ ಅವರ ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರುಗಳೆಲ್ಲ ಯಾಕೆ ಲೀಗಲ್ ಆಗಿ ಆಕ್ಷನ್ ತೆಗೆದುಕೊಳ್ಳೋದಿಲ್ಲ? ಯಾಕೆ ಮಹಿಳಾ ಆಯೋಗಕ್ಕೋಗಿ ಒಂದು ಕಂಪ್ಲೇಂಟ್ ಕೊಡೋದಿಲ್ಲ? ಬರೀ ಸೋಷಿಯಲ್ ಮೀಡಿಯಾಗಳಿಗೆ ಮಾತ್ರ ಇವರ ವಾರ್ಗಳು ಮುಗ್ದೋಗ್ಬಿಡುತ್ತಾ ಅಂತ ಹೇಳಿ, ಅಥವಾ ರಿಯಾಕ್ಟ್ ಮಾಡುವಂಥದ್ದೆಲ್ಲ ಇಲ್ಲೇ ಮುಗ್ದೋಗುತ್ತಾ ಅಂತ? ರಮ್ಯಾ, ಇವತ್ತು ಸೋಷಿಯಲ್ ಮೀಡಿಯಾ ಹೇಗಾಗಿದೆ ಅಂತಂದರೆ ಅಕ್ಷರಶಃ BBMP ಕಸದ ರಾಶಿಗಿಂತ ಕಡೆ ಆಗಿಬಿಟ್ಟಿದೆ. ಅಲ್ಲಿ ನಮಗೆ ಅನವಶ್ಯಕವಾಗಿರ್ತಕ್ಕಂಥ ವಿಷಯಗಳೇ ಜಾಸ್ತಿ ಇದೆ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ ಇದೆ, ಪ್ರತಿಯೊಬ್ಬರ ಮೊಬೈಲಲ್ಲೂ ಇಂಟರ್ನೆಟ್ ಆಕ್ಸೆಸ್ ಇದೆ. ಹಾಗಾಗಿ ಎಂಥವರು ಅನವಶ್ಯಕ ವಿಚಾರಗಳಿಗೆ ಜಾಸ್ತಿ ತಲೆ ಹಾಕ್ತಾರೆ, ಬೇಡದಾರಿ ಇರ್ತಕ್ಕಂಥ ವಿಚಾರಗಳ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊತಾರೆ. ಆ ನಿಟ್ಟಿನಲ್ಲಿ ಇವತ್ತು ದೊಡ್ಡ ದೊಡ್ಡ ಸ್ಟಾರ್ಗಳು, ಹೀರೋಯಿನ್ಗಳು, ಅವರ ಮಕ್ಕಳು ಯಾರನ್ನೂ ಬಿಡ್ತಾ ಇಲ್ಲ. ಕೆಟ್ಟದಾಗಿ ಕಮೆಂಟ್ ಹಾಕೋದು, ಅವರ ವಿಕೃತ ಮನಸ್ಸುಗಳನ್ನು ಮೆರಿತಕ್ಕಂಥ ಒಂದು ಕಾರ್ಯಗಳು ರಿಪೀಟೆಡ್ಲಿ ಆಗ್ತಾನೇ ಇದೆ. ಒಬ್ಬ ವ್ಯಕ್ತಿಯ ಬಾಡಿ ಶೇಮಿಂಗ್ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ನೀವು ಆವಾಗಲೇ ಒಳ್ಳೆ ಮಾತನ್ನು ಹೇಳ್ತಾ ಇದ್ರಿ. ಆದರೆ ಸುದೀಪ್ ಅಂತಹ ಬಹುಭಾಷಾ ನಟ, ಪ್ಯಾನ್ ಇಂಡಿಯಾ ಸ್ಟಾರು, ಸೊ ಇಂತಹ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ ಮಗಳನ್ನು ಕೂಡ ಇವರು ಬಿಡ್ತಾ ಇಲ್ಲ ಅಂತಂದರೆ ಅವರ ಮನಸ್ಸುಗಳು ಎಷ್ಟು ವಿಕೃತ ಅನ್ನೋದನ್ನು ನಾವು ಇದರಲ್ಲೇ ಅರ್ಥ ಮಾಡ್ಕೋಬೇಕು. ಹೀರೋಯಿನ್ಗಳು ಚೆನ್ನಾಗಿದ್ದರೂ ಕಮೆಂಟ್ ಮಾಡ್ತಾರೆ, ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡ್ತಾರೆ. ಚೆನ್ನಾಗಿರೋ ಹೀರೋಯಿನ್ಗಳಿಗೆ ಅದೇನೋ AI ಮೂಲಕ ಇಲ್ಲದೇ ಇರ್ತಕ್ಕಂತಹ ಫೋಟೋಗಳನ್ನು ಕ್ರಿಯೇಟ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹರಿಬಿಡ್ತಾರೆ. ಅದರ ಬಗ್ಗೆ ರೀಸೆಂಟಾಗಿ ಶ್ರೀಲೀಲಾ ಸೇರಿದಂತೆ ಸಾಕಷ್ಟು ಜನ ಧ್ವನಿ ಎತ್ತಿದ್ರು. ಕಮಿಷನರ್ಗೂ ಕೂಡ ಪೊಲೀಸ್ ಕಂಪ್ಲೇಂಟನ್ನು ನೀಡಿದರು. ನನಗೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ಆಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದರು. ಇನ್ನು ಡೀಪ್ ಫೇಕ್ ಮೂಲಕ ಎಷ್ಟು ದೊಡ್ಡ ಒಂದು ಸೋಷಿಯಲ್ ಮೀಡಿಯಾನ ಮಿಸ್ಯೂಸ್ ಮಾಡ್ಕೊತಾ ಇದ್ದಾರೆ ಅನ್ನೋದಕ್ಕೂ ಕೂಡ ನಮ್ಮ ರಶ್ಮಿಕಾ ಮಂದಣ್ಣ ಅವರು ಸಾಕ್ಷಿಯಾಗಿ ಅವರ ಫೋಟೋಗಳನ್ನು ಡೀಪ್ ಫೇಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡಲಾಗಿತ್ತು. ಅವರು ಅದಕ್ಕೆ ಯಾವ ರೀತಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು ಅನ್ನೋದನ್ನು ಅಪ್ ಟು ನರೇಂದ್ರ ಮೋದಿವರೆಗೂ, ಪ್ರೈಮ್ ಮಿನಿಸ್ಟರ್ವರೆಗೂ ಕೂಡ ತಗೊಂಡೋಗಿದ್ರು. ಆ ಡೀಪ್ ಫೇಕ್ ಬಗ್ಗೆ ನರೇಂದ್ರ ಮೋದಿ PM ಕೂಡ ಮಾತಾಡಿದ್ರು ಕೂಡ. ಇವಾಗ ಸಾನ್ವಿ ಸುದೀಪ್ ಅವರಿಗೆ ಇತ್ತೀಚೆಗೆ ಬೇಕು ಅಂತ ಒಂದಷ್ಟು ಕಿಡಿಗೇಡಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಆಗ್ತಾ ಇದ್ದಾರೆ. ಅವರು ಒಂದನ್ನು ಅರ್ಥ ಮಾಡ್ಕೋಬೇಕಷ್ಟೇ, ಅವ್ರ ಮನೆಗಳಲ್ಲೂ ಕೂಡ ಹೆಣ್ಮಕ್ಳಿರ್ತಾರೆ ಅಂತಕ್ಕಂಥದ್ದು, ಅವ್ರ ಮನೆಗಳಲ್ಲೂ ಕೂಡ ಹೆಣ್ಮಕ್ಳಿಗೆ ಸಮಸ್ಯೆಗಳಿರುತ್ತೆ ಅಂತಕ್ಕಂಥದ್ದು. ಯಾಕಂತಂದರೆ ಹೆಣ್ಮಗುಗೆ ಸಾಕಷ್ಟು ಸಮಸ್ಯೆಗಳಿರುತ್ತೆ. ಅವರಿಗೆ PCOD ಪ್ರಾಬ್ಲಮ್ಗಳಿರ್ಬೋದು, ಅಥವಾ ಬೇರೆ ಬೇರೆ ಸಮಸ್ಯೆಗಳಿರುತ್ತೆ. ಅದನ್ನೆಲ್ಲ ಪ್ರಶ್ನೆ ಮಾಡೋದಕ್ಕೆ ಇವ್ರು ಯಾರು? ಇವ್ರ ಮನೆಯಲ್ಲಿ ಅವ್ರ ಅಕ್ಕ ತಂಗಿಯರು ಇರಲ್ವಾ, ತಾಯಿ ಅಂದ್ರೆ ಇರಲ್ವಾ? ಅದನ್ನು ಯಾಕೆ ಇವರು ಅರ್ಥ ಮಾಡ್ಕೊತಾ ಇಲ್ಲ? ಒಂದು. ಎರಡನೇದು, ನೀವು ಒಂದೊಳ್ಳೆ ಪ್ರಶ್ನೆಯನ್ನು ರೈಸ್ ಮಾಡಿದ್ರಿ, ಇದ್ರ ಬಗ್ಗೆ ಯಾಕೆ ಕಂಪ್ಲೇಂಟ್ ಕೊಡ್ತಾ ಇಲ್ಲ ಅಂತ. ಕಂಪ್ಲೇಂಟು ಕೊಟ್ಟಿದ್ದಾರೆ ಕೂಡ. ಯಾಕೆಂತಂದರೆ ಈ ಹಿಂದೆ ನಾವು ರಮ್ಯಾ ಅವರಿಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದಂತಹ ಒಂದಷ್ಟು ವ್ಯಕ್ತಿಗಳ ಬಗ್ಗೆ ರಮ್ಯಾ ಅವರು ಸೈಬರ್ ಕ್ರೈಮ್ಗೆ ಪೊಲೀಸ್ ದೂರನ್ನು ನೀಡಿದರು. ಆ ನಿಟ್ಟಿನಲ್ಲಿ ಒಂದಷ್ಟು ಜನನ ಅರೆಸ್ಟ್ ಕೂಡ ಮಾಡಿದರು. ಈಗ ಒಳಗಡೆ ಇರ್ತಕ್ಕಂತಹ ಒಂದಷ್ಟು ಕಿಡಿಗೇಡಿಗಳು ಹೊರಗಡೆ ಬರೋಕ್ಕಾಗದೆ ಒದ್ದಾಡ್ತಿದ್ದಾರೆ. ಅವರಿಗೆ ಕೋರ್ಟಿಂದ ಬೇಲ್ ಕೂಡ ಸಿಕ್ಕಾಗಿದೆ. ಆದರೆ ಬೇಲ್ ಕೊಟ್ಟ ನಂತರ ಅವರೊಂದಷ್ಟು ಡೆಪಾಸಿಟ್ ಮಾಡಬೇಕಾಗುತ್ತೆ, ಶ್ಯೂರಿಟಿ ಕೊಡಬೇಕಾಗುತ್ತೆ. ಆ ಶ್ಯೂರಿಟಿ ಕೊಡೋರು ಯಾರೂ ಇಲ್ಲ, ಅವರೆಲ್ಲ ದಿನಗೂಲಿ ನೌಕರರು, ಆ ಥರವರು. ಅವ್ರಿಗೆ ಈ ಥರದೊಂದು ತಿರ್ಪೇಶೋಕಿಗಳು ಯಾಕೆ ಬೇಕು ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಎದ್ದು
ಕಾಣುತ್ತೆ. ನಿನ್ನೆ ಅಷ್ಟೇ ಸುದೀಪ್ ಅವರು ಅನವಶ್ಯಕವಾಗಿ ಈ ಥರ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡೋರ ಬಗ್ಗೆ ನಾವ್ಯಾಕೆ ಮಾತಾಡೋಣ, ನಮಗೆ ಹೆಲ್ಪ್ ಮಾಡಿರೋರ ಬಗ್ಗೆ ಮಾತಾಡೋಣ, ಒಳ್ಳೆ ವಿಚಾರಗಳು ಮಾತಾಡೋಣ ಅಂತಕ್ಕಂಥ ಮಾತನ್ನು ಹೇಳಿದರು. ಇನ್ ಕೇಸು ರಮ್ಯಾ ಅವ್ರ ಥರ ಸುದೀಪ್ ಅವರು ಏನೋ ಸೆಟದು ನಿಂತ್ಕೊಂಡ್ಬಿಟ್ರೆ, ಅವರು ಅವ್ರ ಬಗ್ಗೆ ಎಲ್ಲನೂ ಏನೋ ಕಂಪ್ಲೇಂಟ್ ಕೊಟ್ಟರೆ ಇವರು ಕೂಡ ಒಳಗಡೆ ಹೋಗೋದು ಕನ್ಫರ್ಮು, ಕಂಬಿ ಎಣಿಸೋದು ಕನ್ಫರ್ಮು, ಜೈಲೂಟ ಅವ್ರಿಗೆ ಗ್ಯಾರಂಟಿ ಅಂತ ಹೇಳ್ಬೋದು. ಈ ಥರದ ತ್ರಿಪೇ ಶೋಗಳನ್ನ ಬಿಟ್ಟು ಸೋಷಿಯಲ್ ಮೀಡಿಯಾನ ಒಳ್ಳೆ ಇದಕ್ಕೆ ಯುಟಿಲೈಸ್ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಇದರಿಂದ ನಾವೊಂದು ಮೆಸೇಜ್ ಕೊಡಬೇಕಾಗುತ್ತೆ ರಮ್ಯಾ.